ನಮಸ್ಕಾರ ಸ್ನೇಹಿತರೆ, ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇವತ್ತಿನ ವಿಷಯ ಬದುಕು ಸೇವೆಗಾಗಿ. ಇದರ ಹಿಂದಿನ ಸಂಚಿಕೆಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಕೆಸಿಯಲ್ಲಿ ಪ್ರಕಟವಾದ ಅತೀಂದ್ರಿಯ ಶಕ್ತಿಯನ್ನು ನಂಬಬಹುದು ಎನ್ನುವುದಕ್ಕೆ ಸಹಸ್ರಾರು ನಿದರ್ಶನಗಳು 2 ದಶಕಗಳಲ್ಲಿ ದೊರೆತವು. ನರಳುತ್ತಿರುವ ದುಃಖಿತರಾದ ಜನರಿಗೆ ತನ್ನಿಂದಾದ ಸಹಾಯವನ್ನು ಮಾಡಬೇಕೆಂಬ ಹಂಬಲವಿರಿಸಿಕೊಂಡಿದ್ದ ಆತ ತನ್ನ ಶಕ್ತಿಯನ್ನು ಎಂದೂ ದುರುಪಯೋಗ ಮಾಡಿದವನಲ್ಲ. ರಂಗಸ್ಥಳದಲ್ಲಿಯೂ ನಾಟಕ ಗೃಹಗಳಲ್ಲಿಯೂ ಪ್ರದರ್ಶನಗಳನ್ನು ಏರ್ಪಡಿಸಿ ಹೇರಳ ಹಣ ಗಳಿಸಲು ಹಲವು ಸಂಸ್ಥೆಗಳು ಅವನಿಗೆ ಆಕರ್ಷಕ ಆಹ್ವಾನಗಳನ್ನು ಇತ್ತರೂ ಅವನು ಅವನ್ನೆಲ್ಲ ಕಿವಿಗೆ ಹಾಕಿಕೊಂಡವನಲ್ಲ. ಜೂಜಿನ ಕುದುರೆಗಳ ಭವಿಷ್ಯವನ್ನು ಹೇಳಬೇಕೆಂದು ಅವನನ್ನು ಪೀಡಿಸಿದವರು ಭೂಮಿಯ ಆಳ ಪ್ರದೇಶದಲ್ಲಿ ದೊರಕುವ ಎಣ್ಣೆಯ ಗಣಿಗಳ ಸ್ಥಾನ ನಿರ್ದೇಶನಕ್ಕೆ ಅವನ ಅದ್ಭುತ ಶಕ್ತಿಯ ಲಾಭ ಪಡೆಯಲು ಹವಣಿಸಿದವರೂ ಇದ್ದರು. 1-2 ಬಾರಿ ಅಂಥ ಪ್ರಯತ್ನ ಮಾಡಲು ಯತ್ನಿಸಿ ವಿಪರೀತ ತಲೆನೋವು ಉಂಟಾಗಿ ಆಯಾಸಗೊಂಡು ಅದು ತನಗೆ ಒಗ್ಗದ ತಾನು ಮಾಡಬಾರದ ಕೆಲಸ ಎಂದೆಣಿಸಿ ಆತ ಮತ್ತೆ ಅವುಗಳ ಗೋಜಿಗೆ ಹೋದವನಲ್ಲ. ಸರಳ ಶ್ರದ್ಧೆಯ ಪ್ರಾಮಾಣಿಕ ವ್ಯಕ್ತಿಯಾದ ಆತ ತನ್ನ ಅತೀಂದ್ರಿಯ ಶಕ್ತಿಯು ದೆವ್ವದ ಕಾಟವಾಗಿರಬಹುದೇ ಎಂದು ಸಂದೇಹಪಟ್ಟಿದ್ದ. ಆದರೆ ಪ್ರತಿಯೊಂದು ಸಂದರ್ಭದಲ್ಲೂ ಸುಪ್ತ ಸ್ಥಿತಿಯಲ್ಲಿ ತಾನು ಕೊಟ್ಟ ಸೂಚನೆಗಳು ನರಳುತ್ತಿರುವ ದುಃಖತಪ್ತರಾದ ಜನರಿಗೆ ತಾರಕವಾಗುತ್ತಾ ಇದ್ದುದನ್ನು ಕಂಡು ಆತ ದೇವರು ತನಗೆ ಕೊಟ್ಟ ಶಕ್ತಿಯನ್ನು ಮನುಕುಲದ ಸೇವೆಗಾಗಿ ಉಪಯೋಗಿಸಬೇಕೆಂದು ದೃಢ ನಿಶ್ಚಯ ಮಾಡಿದ್ದ. ರೋಗ ರುಜಿನಗಳ ಮೂಲ ಕಾರಣವನ್ನು ಕಂಡುಹಿಡಿದು ಔಷಧ ಪಥ್ಯಗಳನ್ನು ಹೇಳುವುದರಲ್ಲೇ ಅವನ ಆಸಕ್ತಿ ಇತ್ತೇ ಹೊರತು ಜೀವನದ ತಾತ್ವಿಕ ಪ್ರಶ್ನೆಗಳನ್ನು ಬಿಡಿಸುವತ್ತ ಆತನ ದೃಷ್ಟಿ ಹಾಯ್ದಿರಲಿಲ್ಲ. ಆದರೆ ಆ ದಿನವೂ ಬಂತು. ಮುಂದಿನ ವಿಷಯ ಜನ್ಮಾಂತರದ ದ್ರಷ್ಟಾರ. ಕೆಸಿಯ ಸಂಬಂಧವಾಗಿ ಹಬ್ಬಿದ ವಾರ್ತೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಸತ್ಯಾಂಶ ಏನು ಎಂದು ತಿಳಿಯಲು ಯತ್ನಿಸಿದವರಲ್ಲಿ ಓಹೈಯೋ ರಾಜ್ಯದ ಡೇಟನ್ನಿನ ಹಿರಿಯ ಮುದ್ರಣೋದ್ಯಮಿ ಆರ್ಥರ್ ಲ್ಯಾಮರ್ಸ್ ಪ್ರಮುಖ. ತತ್ವಶಾಸ್ತ್ರ, ಜ್ಯೋತಿಷ್ಯ, ಸುಪ್ತ್ಯಾವಾಹನೆ ಮೊದಲಾದ ವಿಷಯಗಳಲ್ಲಿ ಅಭಿರುಚಿಯನ್ನು ಹೊಂದಿದ್ದ ಆತ ಕೆಸಿ ನೆಲೆಸಿದ್ದ ಸೆಲ್ಮಾಕ್ಕೆ ಬಂದು ಕೆಸಿಯು ಸುಪ್ತ ಸ್ಥಿತಿಯಲ್ಲಿ ಹೇಳಿಕೆ ನೀಡಿರುವುದನ್ನು ಎಚ್ಚರಿಕೆಯಿಂದ ಬಹುದಿನ ಪರಿಶೀಲಿಸಿ ಕೆಸಿ ಪ್ರಾಮಾಣಿಕ ವ್ಯಕ್ತಿ ಎಂಬುದನ್ನು ಕಂಡುಕೊಂಡ. ಲ್ಯಾಮರ್ಸ್ಗೆ ಆರೋಗ್ಯ ಸಂಬಂಧವಾದ ವೈಯಕ್ತಿಕ ತೊಂದರೆಗಳು ಯಾವುವೂ ಇರಲಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಕೆಸಿಯ ನೆರವು ಬೇಕಿರಲಿಲ್ಲ. ಬದಲಿಗೆ ಮನುಷ್ಯನ ಬದುಕಿಗೆ ಏನು ಅರ್ಥ, ಸುಖ ದುಃಖಗಳಿಗೆ ಏನರ್ಥ, ವ್ಯಕ್ತಿಗಳಲ್ಲಿ ಕಂಡುಬರುವ ವೈವಿಧ್ಯಕ್ಕೆ ಏನು ಅರ್ಥ, ಸಾವಿನ ಆಚೆಗೆ ಏನು, ಸಾವಿನೊಂದಿಗೆ ಜೀವಿಯ ಸರ್ವನಾಶವಾಗುವುದೇ, ಅಮರತ್ವ ನಿಜವೇ ಅಥವಾ ಕೇವಲ ಕಾಲ್ಪನಿಕ ಕೂಸೆ, ಬದುಕುವ ಹಂಬಲಕ್ಕೆ ಒಂದು ಕಾಲ್ಪನಿಕ ಸಾಂತ್ವನವೇ? ಈ ಪ್ರಶ್ನೆಗಳಿಗೆಲ್ಲ ಕೆಸಿಯ ಅತೀಂದ್ರಿಯ ಶಕ್ತಿ ಉತ್ತರ ಕೊಡಬಲ್ಲದೆ ಎಂಬುದು ಅವನಿಗೆ ಬೇಕಿತ್ತು. 1923ನೇ ಇಸವಿ ಅಕ್ಟೋಬರ್ನಲ್ಲಿ ಲ್ಯಾಮರ್ಸ್ ಕೆಸಿ ಮತ್ತು ಅವನ ಕುಟುಂಬದವರನ್ನು ತನ್ನ ಊರಿಗೆ ಆಮಂತ್ರಿಸಿದ. ಆಗ ಕೆಲವು ಹೇಳಿಕೆಗಳನ್ನು ಕೊಡಬೇಕೆಂದು ಆತ ಕೆಸಿಯೊಡನೆ ಕೇಳಿಕೊಂಡ. ಕೆಸಿ ಸುಪ್ತ ಸ್ಥಿತಿಗೆ ತೆರಳಿದಾಗ ಲ್ಯಾಮರ್ಸ್ ತನ್ನ ದೇಹದ ರಚನೆಯ ಬಗ್ಗೆ ಹೇಳುವ ಅಗತ್ಯವಿಲ್ಲವೆಂದು ಬದಲಾಗಿ ತನ್ನ ಜಾತಕವನ್ನು ಹೇಳಬೇಕೆಂದು ಕೇಳಿಕೊಂಡ. ಯಾವ ಸಲಹೆಯನ್ನಾದರೂ ಸ್ವೀಕರಿಸಿ ಸಮಂಜಸವಾದ ಉತ್ತರವನ್ನು ಕೊಡುತ್ತಿದ್ದ ಕೆಸಿ ಸಂಕ್ಷೇಪವಾಗಿ ಲ್ಯಾಮರ್ಸ್ನ ಜಾತಕವನ್ನು ಹೇಳಿದ ಬಳಿಕ ಗಂಭೀರವಾಗಿ, ನೀನು ಹಿಂದೊಮ್ಮೆ ಸನ್ಯಾಸಿಯಾಗಿದ್ದೆ ಎಂದ. ಜನ್ಮಾಂತರದ ಬಗೆಗೆ ಯಾವ ಸೂಚನೆಯಾಗಲಿ ಕೇಳಿಕೆಯಾಗಲಿ ಇರದಿದ್ದರೂ ತಾನೇ ತಾನಾಗಿ ಹೊರಹೊಮ್ಮಿದ ಆ ನುಡಿಯನ್ನು ಕೇಳಿ ಲ್ಯಾಮರ್ಸ್ ರೋಮಾಂಚನಗೊಂಡ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಸಂಗತಿ ಇದು.
ಲ್ಯಾಮರ್ಸ್ ಜಾತಕದ ವಿಚಾರ ಮಾತ್ರ ಹೇಳಿದ್ದು. ಕೇಸಿಯ ಸುಪ್ತ ಪ್ರಜ್ಞೆಯ ಆಳದಲ್ಲಿ ತಾನೇ ತಾನಾಗಿ ಬಂದದ್ದು ಜನ್ಮಾಂತರಕ್ಕೆ ಸಂಬಂಧಿಸಿದ ವಿಚಾರ. ಹಾಗಾಗಿ ಪುನರ್ಜನ್ಮ ಸತ್ಯವೇ? ಸತ್ಯವೆಂದು ಸಾಧಿಸಲು ಸಾಧ್ಯವಾದರೆ ಈಗಿರುವ ದರ್ಶನ, ಧರ್ಮ ಮತ್ತು ಮನೋವಿಜ್ಞಾನ ಇವುಗಳ ರೂಪವೇ ಬದಲಾಗುವುದೆಂಬ ಕುತೂಹಲದಿಂದ ಅವುಗಳ ಸಂಬಂಧವಾಗಿ ಇನ್ನೂ ಅನ್ವೇಷಣೆ ಮಾಡಬೇಕೆಂದು ಲ್ಯಾಮರ್ಸ್ ಸಂಕಲ್ಪಿಸಿದ. ಕೇಸಿ ಒಲ್ಲದ ಮನಸ್ಸಿನಿಂದ ಒಪ್ಪಿಗೆ ನೀಡಿದ. ಕೇಸಿಯ ಪತ್ನಿ, ಅವನ 2 ಮಕ್ಕಳು, ಅವನ ಸಂಸಾರದಲ್ಲೇ ಒಬ್ಬಳಾಗಿ ಹೋಗಿದ್ದ ಶೀಘ್ರ ಲಿಪಿಕಾರ್ತಿ ಗ್ಲೇಡಿಸ್ ಡೇವಿಸ್ ಎಲ್ಲರೂ ತಮ್ಮ ತಮ್ಮ ಜನ್ಮಾಂತರದ ಕುರಿತು ಕೇಳಿದರು. ಒಬ್ಬ ಮಗನ ಬಗ್ಗೆ ಕೇಸಿ ಹೀಗೆಂದು ಹೇಳಿದ: ನೀನು ನಿನ್ನ ಹಿಂದಿನ 4 ಜನ್ಮಗಳನ್ನು ಸಂಶೋಧಕ ವಿಜ್ಞಾನಿಯಾಗಿ ಕಳೆದಿರುವೆ. ಆದರೆ ಈಗ ನೀನು ತೀರಾ ಪ್ರಾಪಂಚಿಕನಾಗಿ ಸ್ವಾರ್ಥಿಯಾಗುತ್ತಿದ್ದೀಯೆ. ಮತ್ತೊಬ್ಬ ಮಗನ ಬಗ್ಗೆ ಹೇಳುತ್ತಾ, ನೀನು ಅತಿ ಕೋಪಿಷ್ಟ, ನಿನ್ನ ವರ್ತನೆ ಸರಿಯಾದದ್ದಲ್ಲ. ಆದ್ದರಿಂದಲೇ ಈಜಿಪ್ಟ್ ಮತ್ತು ಇಂಗ್ಲೆಂಡ್ 2 ಕಡೆಗಳಲ್ಲೂ ನೀನು ದುಃಖವನ್ನು ಅನುಭವಿಸಿದೆ. ಇನ್ನಾದರೂ ಸಂಯಮದಿಂದ ಇರಲು ಕಲಿ ಎಂದ. ಮುಂದಿನ ವಿಷಯ ಮಹಿಮೆಯ ಮೂಲ. ಕೇಸಿಯ ಹಿಂದಿನ ಅಸ್ತಿತ್ವದ ಬಗೆಗೆ ಸುಪ್ತ ಸ್ಥಿತಿಯಲ್ಲಿ ಅವನನ್ನು ಪ್ರಶ್ನಿಸಲಾಯಿತು. ಹಲವು ಶತಮಾನಗಳ ಹಿಂದೆ ಆತ ಈಜಿಪ್ಟಿನಲ್ಲಿ ಧರ್ಮೋಪದೇಶಕನಾಗಿದ್ದ. ಕೆಲವೊಂದು ಸಿದ್ಧಿಗಳನ್ನು ಪಡೆದಿದ್ದ. ಆದರೆ ಅಹಂಕಾರ, ಹಠಮಾರಿತನ, ಸ್ವೈರತೆ ಮತ್ತು ವಿಷಯ ಲಂಪಟತ್ವ ಇವುಗಳ ದೆಸೆಯಿಂದ ತನ್ನ ಶಕ್ತಿಯ ದುರುಪಯೋಗ ಮಾಡಿ ಸಿದ್ಧಿಗಳನ್ನೆಲ್ಲ ಕಳೆದುಕೊಂಡ. ಮುಂದಿನ ಒಂದು ಜನ್ಮದಲ್ಲಿ ವೈದ್ಯನಾಗಿದ್ದ. ಆಗ ಯುದ್ಧವೊಂದರಲ್ಲಿ ಗಾಯಗೊಂಡು ಏಕಾಂಗಿಯಾಗಿ ಮರುಭೂಮಿಯಲ್ಲಿ ಅಸಹಾಯಕನಾಗಿ ಬಿದ್ದುಕೊಂಡು ಆಹಾರ ನೀರುಗಳು ಇಲ್ಲದೆ 3 ದಿನಗಳ ಕಾಲ ತಡೆಯಲಾರದ ಸಂಕಷ್ಟಗಳಿಂದ ನರಳಿದ. ತನ್ನ ಇಚ್ಛಾಶಕ್ತಿಯಿಂದಲೇ ಕೊನೆಗೂ ಆತ ದೇಹತ್ಯಾಗ ಮಾಡಿದ. ಆದುದರಿಂದ ತನ್ನ ದೈಹಿಕ ಮಿತಿಗಳಿಂದ ಮನಸ್ಸನ್ನು ಬಿಡುಗಡೆಗೊಳಿಸುವ ಈಗಿನ ಅಸಾಮಾನ್ಯ ಸಾಮರ್ಥ್ಯಕ್ಕೆ ಈ ಜನ್ಮದ ದೇಣಿಗೆಯೂ ಇದೆ. ಈ ಜನ್ಮದ ಸುಗುಣ ದುರ್ಗುಣಗಳೆಲ್ಲವೂ ಹಿಂದಿನ ಒಂದಲ್ಲ ಒಂದು ಜನ್ಮದ ಅನುಭವಗಳ ಸಂಸ್ಕಾರದಿಂದ ಉಂಟಾದದ್ದು ಎಂದು ಆತ ಖಚಿತವಾಗಿ ತಿಳಿಸಿದ. ಈಗಿನ ಅವನ ಬದುಕು ಹಿಂದಿನ ಜನ್ಮಗಳ ಅವಶೇಷಗಳಾದ ಒಣಜಂಬ, ಸ್ವೈರವೃತ್ತಿ ಮುಂತಾದ ಪರಿಮಿತಿಗಳಿಂದ ಪಾರಾಗಲು ಅದೃಷ್ಟ ನಿರ್ಮಿಸಿದ ನೂತನ ಸನ್ನಿವೇಶವಾಗಿತ್ತು. ದೇವರು ಕೊಟ್ಟ ಶಕ್ತಿಯನ್ನು ಆತ ತನ್ನ ಸ್ವಾರ್ಥಕ್ಕಾಗಿ ಬಳಸುವನೇ ಅಥವಾ ಮಾನವ ಸೇವೆಯನ್ನು ನಿಸ್ವಾರ್ಥ ದೃಷ್ಟಿಯಿಂದ ಗೈಯಲು ಉಪಯೋಗಿಸುವನೇ ಎಂಬ ಪರೀಕ್ಷೆ ಅದಾಗಿತ್ತು. ಮುಂದಿನ ವಿಷಯ ಪುನರ್ಜನ್ಮವೆಂದರೆ ವಿಕಾಸವೇ? ಸುಪ್ತಾವಸ್ಥೆಯ ಈ ಎಲ್ಲ ಅನುಭವಗಳನ್ನು ಕೇಸಿ ಅಲ್ಲಗಳೆಯಲಾರ, ನಿಜ. ಆದರೆ ಸಂಪ್ರದಾಯದಲ್ಲಿ ನಂಬಿಕೆಯನ್ನಿಟ್ಟಿದ್ದ ಆತ ಪುನರ್ಜನ್ಮವಾದವನ್ನು ಒಪ್ಪಿದರೆ ಕ್ರೈಸ್ತ ಹಾಗೂ ಅವನ ಉಪದೇಶಗಳನ್ನು ಕಡೆಗಣಿಸಿದಂತೆ ಆಗದೆ ಕೇಸಿ ಗೊಂದಲದಲ್ಲಿ ಸಿಲುಕಿದ. ಲ್ಯಾಮರ್ಸ್ ತನ್ನ ತಿಳುವಳಿಕೆಯಿಂದ ಅವನನ್ನು ಸಮಾಧಾನಗೊಳಿಸಿದ. ಕ್ರಿಸ್ತನ ಉಪದೇಶದಲ್ಲಿ ಪುನರ್ಜನ್ಮವಾದ ಹುದುಗಿದೆ ಎಂದು ಆನಂತರ ಬಂದ ಧರ್ಮಗುರುಗಳು ಆ ವಿಚಾರಕ್ಕೆ ಪ್ರಾಶಸ್ತ್ಯವೀಯಲಿಲ್ಲವೆಂದು ಉದಾಹರಣೆ ಸಹಿತ ವಿವರಿಸಿದ. ಪುನರ್ಜನ್ಮವೆಂದರೆ ಒಂದು ದೃಷ್ಟಿಯಿಂದ ವಿಕಾಸವಾಗುವುದು ಎಂದು ಅರ್ಥವಾಗುವುದು. ಈ ನೆಲದಲ್ಲಿ ಮಾನವ ಜೀವಿ ಅನೇಕಾನೇಕ ಜನ್ಮ ತಳೆಯುತ್ತಾನೆ. ಒಮ್ಮೆ ಗಂಡಸಾಗಿ, ಒಮ್ಮೆ ಹೆಂಗಸಾಗಿ, ಒಮ್ಮೆ ಒಂದು ಸಂಪ್ರದಾಯದ ಕುಲದಲ್ಲಿ ಹುಟ್ಟಿ ಮತ್ತೊಂದು ಅನುಯಾಯಿಯಾಗಿ, ದರಿದ್ರನಾಗಿ, ಶ್ರೀಮಂತನಾಗಿ, ಕ್ರಿಸ್ತನು ಬೋಧಿಸಿದಂತಹ ಪರಿಪೂರ್ಣತೆಯನ್ನು ಪಡೆಯುವವರೆಗೂ ವಿಕಾಸ ಪಥದಲ್ಲಿ ಮುಂದುವರಿಯುತ್ತಿರುತ್ತಾನೆ. ಒಮ್ಮೆ ಒಂದು ತೆರನಾದ ಕೈ ಕವಚವನ್ನು ಹಾಕಿಕೊಂಡು ಅದು ಹರಿದು ಹಾಳಾದ ಮೇಲೆ ಇನ್ನೊಂದನ್ನು ಹಾಕಿಕೊಳ್ಳುವಂತೆ ಜೀವಿಯು ದೇಹವನ್ನು ಬದಲಾಯಿಸುತ್ತದೆ. ಪಶ್ಚಿಮದ ಪ್ರತಿಭಾಶಾಲಿಗಳಲ್ಲಿ ಪ್ರಮುಖರಾದ ಶೋಪೆನ್ ಹಾವರ್, ಎಮರ್ಸನ್,
ವಾಲ್ಟ್ ವಿಟ್ಮನ್, ಗಯಟೆ, ಬ್ರೂನೋ, ಪ್ಲಾಟಿನಸ್, ಪ್ಲೇಟೋ ಮುಂತಾದವರು ಈ ವಿಚಾರವನ್ನು ನಂಬಿದವರು ಎಂದು ಆತ ಕೇಸಿಯನ್ನು ಸಮಾಧಾನಪಡಿಸಿದ. ಮುಂದಿನ ವಿಷಯ ಪ್ರಳಯಕ್ಕೆ ಹಿಂದಿನ ಪ್ರಪಂಚ, ಅಟ್ಲಾಂಟಿಸ್. ಮನುಷ್ಯನು ತಾನು ಮಾಡಿದ ಕರ್ಮಕ್ಕೆ ಪ್ರತಿಕ್ರಿಯೆಯಾಗಿ ಆ ಕರ್ಮಫಲವನ್ನು ಅನುಭವಿಸಲೇಬೇಕು. ಆದರೆ ಆ ಕರ್ಮದ ಫಲವು ಗೋಡೆಗೆ ಬಡಿದು ಹಿಂದಿರುಗುವ ಚೆಂಡಿನಂತೆ ತಕ್ಷಣವೇ ವ್ಯಕ್ತವಾಗದು. ಯಾವುದೋ ಕರ್ಮದಿಂದಾದ ಪರಿಣಾಮ ಪ್ರತಿಕ್ರಿಯೆಗಳು ವ್ಯಕ್ತವಾಗಲು ಕೆಲವೊಮ್ಮೆ ಅನೇಕ ಜನ್ಮಗಳೇ ಬೇಕಾಗಬಹುದು ಎಂಬುದನ್ನು ಕೇಸಿ ಹೇಳುತ್ತಾನೆ. ಕಾರಣವೇನೆಂದರೆ ಸೂಕ್ತವಾದ ಕಾಲ, ಸ್ಥಳ, ಸನ್ನಿವೇಶಗಳು ಬಂದು ಒದಗದಿದ್ದಲ್ಲಿ ಮಾಡಿದ ಕರ್ಮದ ಫಲ ವ್ಯಕ್ತವಾಗುವುದಿಲ್ಲ. ಇವುಗಳ ಸಂಬಂಧವಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಾಗ ಈ ಯುಗದಲ್ಲಿ, ಅಂದರೆ ಈ 19 ಮತ್ತು 20ನೇ ಶತಮಾನಗಳಲ್ಲಿ ಕಾಣಿಸಿಕೊಂಡ ಅನೇಕ ಹಿರಿಯ ವಿಜ್ಞಾನಿಗಳು ಕ್ರಿಸ್ತಪೂರ್ವ 9500 ವರ್ಷಗಳಷ್ಟು ಹಿಂದೆ ಈಗ ಅಟ್ಲಾಂಟಿಕ್ ಸಾಗರ ಇರುವ ಪ್ರದೇಶದಲ್ಲಿದ್ದ ಪುರಾತನ ಭೂಖಂಡದಲ್ಲಿನ ಅತ್ಯುನ್ನತ ಸಂಸ್ಕೃತಿಯ ಕಾಲದಲ್ಲಿದ್ದು ಈಗ ಪುನರ್ಜನ್ಮವೆತ್ತಿ ಬಂದವರು ಎಂದು ಹೇಳಿದ. ಈ ಅಟ್ಲಾಂಟಿಸ್ ಸಂಸ್ಕೃತಿಯನ್ನು ಕುರಿತು ವಿಜ್ಞಾನ ಇದುವರೆಗೂ ಸ್ಪಷ್ಟವಾಗಿ ತನ್ನ ಅಭಿಪ್ರಾಯ ಹೇಳಿಲ್ಲ. ಆದರೆ ಅಟ್ಲಾಂಟಿಸ್ನ ಅಸ್ತಿತ್ವವನ್ನು ಪಶ್ಚಿಮದ ಹಿರಿಯ ಲೇಖಕ ತತ್ವಜ್ಞಾನಿ ಪ್ಲೇಟೋ ಅಧಿಕಾರವಾಣಿಯಿಂದ ಸಮರ್ಥಿಸಿದ. ಇದಕ್ಕೆ ಪೂರಕವಾಗಿ ಒಂದು ಭೌಗೋಳಿಕ ಆಧಾರವು ದೊರೆಯಿತು. ಒಮ್ಮೆ ಅಟ್ಲಾಂಟಿಕ್ ಸಾಗರದ ಮೂಲಕ ಟೆಲಿಫೋನ್ ಕೇಬಲ್ ಹಾಕುವಾಗ ಅದು 10,000 ಅಡಿಗಳ ಆಳದ ಸಾಗರದಲ್ಲಿ ಮುಳುಗಿತು. ಮೇಲಕ್ಕೆ ಎಳೆದಾಗ ಅದರಲ್ಲಿ ಲಾವಾ ಪ್ರವಾಹದ ಕೆಲವು ತುಣುಕುಗಳು ಕಂಡುಬಂದವು. ವಿಜ್ಞಾನಿಗಳು ಅದನ್ನು ಪರೀಕ್ಷಿಸಿದಾಗ ಭೂಕಂಪನ ಪೂರ್ವದಲ್ಲಿ ಅದು ನೀರಿನ ಮೇಲಿದ್ದ ಘನ ಪದಾರ್ಥವಾಗಿತ್ತೆಂದು ತಿಳಿದುಬಂತು. ಮಧ್ಯ ಅಮೆರಿಕ ಮತ್ತು ಈಜಿಪ್ಟ್ ದೇಶದ ಶಿಲ್ಪ ಹಾಗೂ ಭಾಷೆಗಳಲ್ಲಿ ಕಂಡುಬರುವ ಸಾಮ್ಯವು ಈ ನಾಗರಿಕತೆಯ ಬಗೆಗೆ ಸಾಕ್ಷ್ಯವನ್ನು ನುಡಿಯುತ್ತದೆ. ಇಗ್ನೇಷಿಯಸ್ ಡೊನೆಲಿ ಬರೆದ ಅಟ್ಲಾಂಟಿಸ್ ಪ್ರಳಯಕ್ಕೆ ಹಿಂದಿನ ಪ್ರಪಂಚ ಎನ್ನುವ ಸಂಶೋಧನಾತ್ಮಕ ಬರಹವನ್ನು ತನ್ನ ಹೇಳಿಕೆಗಳನ್ನು ಕೊಟ್ಟ ಹಲವು ವರ್ಷಗಳ ಬಳಿಕ ಕೇಸಿ ಓದಿದ. ತನ್ನ ಹೇಳಿಕೆಗಳಿಗೂ ಅಲ್ಲಿ ಉಕ್ತವಾದ ಹಲವಾರು ಸಂಗತಿಗಳಿಗೂ ಅನ್ಯೋನ್ಯ ಹೋಲಿಕೆ ಇರುವುದನ್ನು ಕಂಡು ಆಶ್ಚರ್ಯಚಕಿತನಾದ. ಇತಿಹಾಸ, ವಿಜ್ಞಾನ, ತುಲನಾತ್ಮಕ ಧರ್ಮ, ಪುರಾತನ ಪುರಾಣಗಳು, ಕಲೆ, ಮನೋವಿಜ್ಞಾನ ಇವೇ ಮೊದಲಾದ ವಿಚಾರಗಳ ಹೊಸ ಹೊಸ ಅನ್ವೇಷಣೆಗಳು ತನ್ನ ಹೇಳಿಕೆಗಳೊಂದಿಗೆ ಸಮನ್ವಯಗೊಳ್ಳತೊಡಗಿದಾಗ ಸುಪ್ತ ಸ್ಥಿತಿಯಲ್ಲಿ ತಾನು ಹೇಳಿದುದರ ಬಗೆಗೆ ಕೇಸಿ ಸಂಪೂರ್ಣ ಸಂಶಯರಹಿತನಾದ. ಕೇಸಿಯ ಹೇಳಿಕೆಗಳನ್ನು ನಂಬುವುದಾದರೆ ಅಟ್ಲಾಂಟಿಸ್ ನಾಗರಿಕತೆ ಖಂಡಿತವಾಗಿಯೂ ಇದ್ದೇ ಇತ್ತು. ಈಜಿಪ್ಟಿನ ಬೃಹದಾಕಾರದ ಪಿರಮಿಡ್ಡುಗಳಲ್ಲಿ ಇರುವ ಕೋಣೆಗಳನ್ನೆಲ್ಲ ತೆರೆದು ಪರಿಶೀಲಿಸಿದರೆ ಆ ಸಂಬಂಧವಾದ ಎಲ್ಲ ದಾಖಲೆಗಳು ದೊರಕುವುದರಲ್ಲಿ ಸಂದೇಹವಿಲ್ಲ ಎನ್ನುತ್ತಾನೆ ಆತ. ಅದಕ್ಕೆ ಕಾರಣ ಸುಮಾರು ಕ್ರಿಸ್ತಪೂರ್ವ 9500ರಲ್ಲಿ ಪ್ರಳಯವಾದ ಅಟ್ಲಾಂಟಿಸ್ ಮುಳುಗಡೆಯಾದಾಗ ಅಟ್ಲಾಂಟಿಸ್ ನಿವಾಸಿಗಳು ಪ್ರಾಣ ರಕ್ಷಣೆಗಾಗಿ ತಮ್ಮ ಸ್ವತ್ತು ಸಾಮಗ್ರಿಗಳೊಂದಿಗೆ ಈಜಿಪ್ಟಿಗೆ ವಲಸೆ ಬಂದದ್ದುದೇ ಆಗಿದೆ. ಅಷ್ಟು ಮಾತ್ರವಲ್ಲ, ಫ್ಲೋರಿಡಾಕ್ಕಿಂತ ದೂರದಲ್ಲಿರುವ ಬಿಮಿನಿ ದ್ವೀಪವು ಅಟ್ಲಾಂಟಿಸ್ ಭೂ ಪ್ರದೇಶದ ಅತ್ಯುನ್ನತ ಪರ್ವತ ಶಿಖರವಾಗಿತ್ತು. ಆ ಕಾಲದಲ್ಲಿ ಸೌರಶಕ್ತಿ ಸಂಚಯನಕ್ಕಾಗಿ ವಿಶೇಷವಾದ ಹರಳುಗಳಿಂದ ನಿರ್ಮಿಸಿದ ಒಂದು ಮಂದಿರ ಅದೇ ಜಾಗದಲ್ಲಿತ್ತು. ಸಮುದ್ರ ತಳದಲ್ಲಿ ಹುಡುಕಿದರೆ ಈಗಲೂ ಅದನ್ನು ಕಾಣಬಹುದು. ಅದು ಅಟ್ಲಾಂಟಿಸ್ಗೆ ಖಚಿತ ಪುರಾವೆಯಾದೀತು ಎಂದು ಕೇಸಿ ಪಂಥಾಹ್ವಾನ ನೀಡಿದ್ದಾನೆ. ವಿಜ್ಞಾನ ಯುಗದ ಪುನರಾವತಾರ. ಈ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.